ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿಸೆಂಬರ್ 8ನೇ ತಾರೀಕಿನಂದು ನಮ್ಮ ಜನಾಂದೋಲನ ದೊಡ್ಡ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಡೆಯಲಿದೆ. ಈ ಹೋರಾಟದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಕೂಡ ಭಾಗವಹಿಸಬೇಕೆಂದು ಈಗಾಗಲೇ ತೀರ್ಮಾನ ಆಗಿದೆ. ನಿಜವಾಗಿ ಕಟ್ಟಡ ಕಾರ್ಮಿಕರಿಗೆ ನಮ್ಮ CITU ಸಂಘಟನೆ ಹೋರಾಟದಿಂದಾಗಿ ರಾಜ್ಯ ಮಟ್ಟದ ಕಲ್ಯಾಣ ಮಂಡಳಿ ರಚನೆ ಆಗಿದ್ದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಸಾವಿರಾರು ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಅದರ ಪೂರ್ತಿ ಪ್ರಯೋಜನ ಸಿಗದಂತಾಗಿದೆ. ಕಲ್ಯಾಣ ಮಂಡಳಿ ಬರುವಂತಹ ಹಲವಾರು ತಾಂತ್ರಿಕ ನ್ಯೂನತೆಗಳಿಂದಾಗಿ ನೋಂದಣಿ ಆಗಿರುವಂತಹ ಕಟ್ಟಡ ಕಾರ್ಮಿಕರು ನವೀಕರಣ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ನವೀಕರಣ ಮಾಡಿದಂತಹ ಕಾರ್ಮಿಕರಿಗೆ ಆಯಾಯ ಸಂದರ್ಭದಲ್ಲಿ ಕೊಡಬೇಕಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ. ಉದಾಹರಣೆಗೆ ಹೇಳುದಿದ್ರೆ 60 ವರ್ಷ ಆದ ತರುವಾಯವಾಗಿ ಅವರಿಗೆಲ್ಲರಿಗೂ ಕೂಡ ಪಿಂಚಣಿ ಬರಬೇಕಾಗಿತ್ತು. ಆದರೆ ಪಿಂಚಣಿ ಕೂಡ ಜೀವಿತ ಪ್ರಮಾಣ ಪತ್ರ ಅಂತ ಹೇಳಿಕೊಂಡು ಆಯಾಯ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ನ ಹೆಸರು ಇತ್ಯಾದಿ ಇತ್ಯಾದಿ ನೋಂದಾಯಿತ ಆಗುವಂತ ಸಂದರ್ಭದಲ್ಲಿರುವಂತಹ ದಾಖಲೆ ಪತ್ರಗಳು ಸರಿ ಇಲ್ಲ ಎಂಬ ಕಾರಣಕ್ಕಾಗಿ ಪಿಂಚಣಿ ಸ್ಥಗಿತ ಆಗ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಕಲ್ಯಾಣ ಮಂಡಳಿ ಕೂಡಲೇ ಸರಿಯಾದ ರೀತಿಯಲ್ಲಿ ಸರಳೀಕರಣ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡಬೇಕಾಗಿದೆ. ಅದೇ ರೀತಿ ವಿದ್ಯಾರ್ಥಿ ವೇತನ, ಮದುವೆ ಇತ್ಯಾದಿ ಸೌಲಭ್ಯಗಳು ಕೂಡ ಸೌಲಭ್ಯ ಇದ್ರೂ ಕೂಡ ಸಿಗದಂತಹ ವಾತಾವರಣ ಬಂದಿದೆ. ಆ ಕಾರಣಕ್ಕೆ ಜಿಲ್ಲೆಯಲ್ಲಿರುವಂತಹ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಅವರು ನೋಂದಣಿ ಆಗ್ಲಿ ಆಗದಿರ್ಲಿ ಡಿಸೆಂಬರ್ 8ನೇ ತಾರೀಕಿನ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಹುಮುಖ್ಯವಾದ ಇನ್ನೊಂದು ವಿಭಾಗ ಬಿಸಿಯೂಟ ಕಾರ್ಮಿಕರು. ಬಿಸಿಯೂಟ ಕಾರ್ಮಿಕರು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂಬ ಕಾರಣಕ್ಕಾಗಿ ಕೆಲಸದಿಂದ ತೆಗಿತಾ ಇದ್ದಾರೆ. ಮಾತ್ರ ಅಲ್ಲದೆ ಅವರಿಗೆ ಮಾಸಿಕ ಕೊಡಬೇಕಾದ ಗೌರವಧನ ಕೂಡ ಸರಿಯಾದ ಸಂದರ್ಭ ಬರ್ತಾ ಇದ್ದಿಲ್ಲ. ಮಾತ್ರ ಅಲ್ಲದೆ ಈಗ ಶಾಲೆಗಳು ಮುಚ್ಚುಗಡೆ ಮಾಡುವಂತ ಬೆದರಿಕೆಗಳು ಬರ್ತಾ ಇದೆ. ಶಾಲೆಗಳನ್ನು ಕೇಂದ್ರೀಕೃತ ಮಾಡಿಕೊಂಡು ಇರುವಂತಹ ಬಿಸಿಯೂಟ ಕಾರ್ಮಿಕರಿಗೂ ಕೂಡ ಕೆಲಸ ಇಲ್ಲದಂತ ವಾತಾವರಣ ಮಾಡ್ತಾ ಇದೆ. ಇವತ್ತು ದುಡಿದು ಬದುಕುವಂತ ಬಿಸಿಯೂಟ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಸ್ಥರು, ಬೀಡಿ ಕಾರ್ಮಿಕರು ಹಾಗೆಯೇ ಇತ್ಯಾದಿ ಇರುವಂತಹ ಕಾರ್ಮಿಕರು 23 ಲಕ್ಷದಷ್ಟು ಇರುವಂತಹ ಕಾರ್ಮಿಕರ ಮಧ್ಯೆ, ಜನ ಸಮುದಾಯದ ಮಧ್ಯೆ ಬಹುಮೌಲ್ಯವಾದಂತಹ ಜೀವನ ನಿರ್ವಹಣೆ ಮಾಡುತ್ತಾ ಜಿಲ್ಲೆಯ ಅಭಿವೃದ್ಧಿ ಕೊಡುವಂತಹ ಕಾರ್ಮಿಕರೇನಿದೆ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಬರಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿರುವಂತಹ ಕಾರ್ಮಿಕ ಇಲಾಖೆ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೆಯೇ ಸರ್ಕಾರ ಸಂಬಂಧಪಟ್ಟ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಹೋರಾಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ.